ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನಕ್ಕೆ ಜನಸಾಗರ. 9ನೇ ದಿನವೂ ಕೂಡ ದರ್ಶನಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ. ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನಕ್ಕಾಗಿ ಇವತ್ತೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಭಕ್ತರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕಾರಣ ವೀಕೆಂಡು, ಸಾಲು ರಜೆ ಇದೆ. ಹಾಗಾಗಿ ಭಕ್ತರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದೇ ಇರುವಂತಹ ನಿಟ್ಟಿನಲ್ಲಿ, ಯಾವುದೇ ರೀತಿಯ ಎಡವಟ್ಟುಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕ್ರಮವನ್ನು ತೆಗೆದುಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಹಾಸನಾಂಬ ದೇವಾಲಯದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ನಿನ್ನೆಯಿಂದಲೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗಿತ್ತು. ಇವತ್ತು ಮತ್ತು ನಾಳೆ ವೀಕೆಂಡ್ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತೆಗೆದುಕೊಂಡಿದೆ, ಸದ್ಯಕ್ಕೆ ದೇವಸ್ಥಾನದಲ್ಲಿ ಕ್ರೌಡ್ ಹೇಗಿದೆ, ದೃಶ್ಯಗಳ ಸಮೇತ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತೇಳಿ? ಹೌದು ಪ್ರೇಮ್, ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವಂತಹ ಹಾಸನದ ಅಧಿದೇವತೆ ಶಕ್ತಿ ದೇವತೆ ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು ಸಾರ್ವಜನಿಕ ದರ್ಶನಕ್ಕೆ 9ನೇ ದಿನವಾಗಿದೆ. ಬೆಳಗ್ಗೆಯಿಂದಲೂ ಸಹ ಸರತಿ ಸಾಲಿನಲ್ಲಿ ಜನ ಸಾಗರವನ್ನು ಕಾಣಬಹುದು. ನೀವು ನೇರವಾಗಿ ದೃಶ್ಯದಲ್ಲಿ ಗಮನಿಸಬಹುದು. ಇದು ಧರ್ಮ ದರ್ಶನದ ಸಾಲು. ಮುಂಜಾನೆ 3 ಗಂಟೆಯಿಂದಲೂ ಸಹ ಇವರೆಲ್ಲರೂ ದೇವಿಯ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ. ಏನು ನೈವೇದ್ಯಕ್ಕಾಗಿ ಕೆಲವು ಹೊತ್ತು ಬಾಗಿಲನ್ನು ಮುಚ್ಚಲಾಗಿತ್ತು. ಆ ನಂತರ ಭಕ್ತರ ಸಂಖ್ಯೆ ಅಧಿಕವಾಗ್ತಿರೋ ಹಿನ್ನೆಲೆಯಲ್ಲಿ ಗರ್ಭಗುಡಿ ಬಾಗಿಲನ್ನು ತೆರೆದು ದೇವಿ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಧರ್ಮ ದರ್ಶನದ ಸಾಲು ಸುಮಾರು 7 ಕಿಲೋಮೀಟರ್ ಆಚೆಗೂ ಜನರು ನಿಂತಿದ್ದಾರೆ. ಇನ್ನು 1000 ರೂನ ವಿಶೇಷ ದರ್ಶನ, 300 ವಿಶೇಷ ಬೆಳಗ್ಗೆ ಒಂದು ಅರ್ಧ ಗಂಟೆ ಖಾಲಿ ಇತ್ತು. ಆ ಸಮಯದಲ್ಲಿ ಬಂದಂಥವ್ರಿಗೆ ಬೇಗ ದರ್ಶನವಾಗಿದೆ. ಇದೀಗ ಜನ ಸಾಗರಕ್ಕೆ ಹರಿದು ಬರ್ತಾ ಇದೆ. ಹಾಗಾಗಿ ಏನು ಸತತವಾಗಿ 4 ದಿನಗಳು ರಜೆ ಇದೆ, ದೀಪಾವಳಿ ಹಬ್ಬ ಇದೆ. ಹಾಗಾಗಿ ಜನರು ಹಾಸನಾಂಬೆಯತ್ತ ಮುಖ ಮಾಡಿದರೆ ಈಗಾಗಲೇ ರಾತ್ರಿ ಹಾಸನ ಮಾರ್ಗವಾಗಿ ತೆರಳತಕ್ಕಂಥ ಎಲ್ಲ ಬಸ್ಗಳನ್ನ ಕೆಲಕಾಲ ಸ್ಥಗಿತಗೊಳಿಸಲಾಗಿತ್ತು. ಮುಂಗಡವಾಗಿ ಏನು ಬುಕ್ಕಿಂಗ್ ಮಾಡಿದ್ರು ಅದನ್ನು ಸಹ ನಿಲ್ಲಿಸಲಾಗಿತ್ತು. ಆದರೆ ಹಾಸನಾಂಬ ದೇವಿ ಏನು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕಳಿಸುತ್ತೆ. ಹಾಗಾಗಿ ಜನರು ಇತ್ತ ಮುಖ ಮಾಡಿದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸತತ 3 ದಿನಗಳ ಕಾಲ ಹಾಸನದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಯಾಕೆಂದರೆ ನೆನ್ನೆ ಕೆಲಕಾಲ ಮಳೆ ಬಂದಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿಂದ ನುಗ್ಗಲು ಉಂಟಾಗಿತ್ತು. ಪೊಲೀಸರ ಸಮಯ ಪ್ರಜ್ಞೆಯಿಂದ ಯಾವುದೇ ಅನಾಹುತ ಆಗಿಲ್ಲ. ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲಿ ನೆನೆಯುತ್ತಾ ಸಂಸದರ ಜೊತೆ ಸೇರಿ ಅವರು ಸಹ ಕೆಲಸವನ್ನು ಮಾಡಿದರು. ಇಂದು ಬೆಳಗ್ಗೆ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿದರೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಮಕ್ಕಳಿರ್ಬೋದು, ವಯೋವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರು ಎಲ್ಲರೂ ಸಹ ಬಂದು ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಮುಂಜಾನೆ ನಿಂತಿದ್ದಾರೆ. ಧರ್ಮದರ್ಶನ ಸಾಲಿನಲ್ಲಿ ಬರ್ತಾ ಇರ್ತಕ್ಕಂಥವ್ರಿಗೆ 4 ರಿಂದ 5 ಗಂಟೆ ಸಮಯವನ್ನು ತೆಗೆದುಕೊಳ್ತಾ ಇದೆ. ಬೆಳಗ್ಗೆನೂ ಒಂದು ಅರ್ಧ ಗಂಟೆ 1000 ರೂ 300 ವಿಶೇಷ ದರ್ಶನವನ್ನು ಸಾಲಿತ್ತು. ಅವ್ರಿಗೆ ಅರ್ಧ ಗಂಟೆಯಲ್ಲಿ ದರ್ಶನವಾಗ್ತಿದೆ. ಈಗ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಅವ್ರಿಗೂ 2 ರಿಂದ 3 ಗಂಟೆ ಆಗ್ತಾಯಿದೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ಮುಂದಿನ 5 ದಿನಗಳೇ ಇದು ಸವಾಲಾಗಿ ಪರಿಣಮಿಸಿದೆ. ಯಾಕೆಂದರೆ ರಜಾ ಹಿನ್ನೆಲೆಯಲ್ಲಿ, ಅಲ್ಲದೆ ಹಾಸನಾಂಬ ದೇವಿಯ ಗರ್ಭಗುಡಿ ಬಾಗಿಲು ಮುಚ್ಚುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಭಕ್ತರಿಗೆ ಯಾವುದೇ ತೊಂದರೆ ಅಂತ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಸಹ ಕೈಗೊಂಡು ಹೊಸದಾಗಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇರೋ ಕಾರಣ ಅವರು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ದರ್ಶನವನ್ನು ಪಡೆಯಬೇಕು. ಅಲ್ಲದೆ ಗರ್ಭಗುಡಿ ಬಳಿ 1 ಸೆಕೆಂಡ್ನಲ್ಲಿ ಅವರು ದೇವಿಯ ದರ್ಶನವನ್ನು ಪಡೆಯಬೇಕು. ಅದಕ್ಕೆ ಬೇಕಾದಂಥ ಅನೌನ್ಸ್ಮೆಂಟನ್ನು ಸಹ ಖುದ್ದು ಜಿಲ್ಲಾಧಿಕಾರಿ ಇರ್ಬೋದು, SP ಮಾಮ ಸುನೀತರು ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ಭಕ್ತರು ಬರ್ತಾ ಇರೋದ್ರಿಂದ 1 ನಿಮಿಷಕ್ಕೆ 155 ರಿಂದ 160 ಮಂದಿ 2 ದ್ವಾರದಲ್ಲಿ ದೇವಿಯ ದರ್ಶನವನ್ನು ಪಡೆದು ವೇಗವಾಗಿ ತೆರಳಬೇಕು. ಅಷ್ಟು ಮಟ್ಟಿನ ಜನಸಂಖ್ಯೆ ಇಲ್ಲಿ ಬಂದಿದೆ. ಈ 1 ನಿಮಿಷಕ್ಕೆ 150-156 ಜನ ಅಲ್ಲಿ ದೇವಿ ದರ್ಶನ ಪಡೆದು ತರಬೇಕಂತ ಪರಿಸ್ಥಿತಿ ಎದುರಾಗಿದೆ. ಇಂದು ದೀಪಾವಳಿ ಹಬ್ಬ ಆರಂಭವಾಗ್ತಿದೆ ನಾಳೆಯಿಂದ. ಹಾಗಾಗಿ ಬರುವ ರಜೆ ದಿನ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲಾಡಳಿತ ಯಾವುದೇ ಭಕ್ತರಿಗೆ ತೊಂದರೆ ಆಗದಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತೆಯನ್ನು ಮಾಡಲಾಗಿದೆ. ಸರದಿ ಸಾಲಿನಲ್ಲೇ ಪೊಲೀಸರು ನಿಂತುಕೊಂಡು ಯಾವುದೇ ನುಗ್ಗಲಾಗದಂತೆ ತಡೆಗಟ್ತಾ ಇದ್ದಾರೆ. ಅಲ್ಲದೆ ಏನು ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.